ಮನೆಯಲ್ಲಿ ವೈದ್ಯನಾಗಿದ್ದ, ವಿಪರೀತ ಸಾಲ ಮಾಡಿಕೊಂಡು ವಿಚಲಿತನಾಗಿದ್ದ. ತಂದೆ ಸಮಾನರಾಗಿದ್ದ ದೊಡ್ಡಪ್ಪನ ಬಳಿ ಹಣ ಕೇಳಿದ್ದಾನೆ. ಅಷ್ಟೊಂದು ಹಣ ಇಲ್ಲ ಎಂದಿದ್ದಕ್ಕೆ ಸ್ವಂತ ದೊಡ್ಡಮ್ಮನನ್ನೇ ಈ ವೈದ್ಯ ಇಂಜೆಕ್ಷನ್ ನೀಡಿ ಕೊಲೆ ಮಾಡಿಯೇ ಬಿಟ್ಟಿದ್ದಾನೆ. ಇನ್ನು ಘಟನೆ ನಡೆದ 24 ಗಂಟೆಯಲ್ಲೇ ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ಹೌದು, ಭದ್ರಾವತಿ ನಗರದ ಹಳೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೂತನಗೂಡಿಯಲ್ಲಿ ವೃದ್ಧ ದಂಪತಿಯ ನಿಗೂಢ ಸಾವು ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಘಟನೆ ನಡೆದ 24 ಗಂಟೆಯೊಳಗೆ ಆರೋಪಿಯನ್ನ ಬಂಧಿಸಿದ್ದಾರೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಭೂತನಗೂಡಿಯಲ್ಲಿ ಮಂಗಳವಾರ ಸಂಜೆ 2 ಶವಗಳು ಪತ್ತೆಯಾಗಿತ್ತು. ಪರಿಶೀಲನೆ ನಡೆಸಿದಾಗ ಚಂದ್ರಪ್ಪ ಮತ್ತು ಜಯಮ್ಮರ ಶವ ಪ್ರತ್ಯೇಕ ರೂಮ್ನಲ್ಲಿ ಸಿಕ್ಕಿತ್ತು. ಭದ್ರಾವತಿ ಹಳೆ ನಗರ ಪೊಲೀಸ್ ಠಾಣೆಯಲ್ಲಿ ಸಂಶಯಾಸ್ಪದ ಸಾವು ಎಂದು ಯುಡಿಆರ್ ದಾಖಲಿಸಲಾಗಿತ್ತು. ನಂತರ ತನಿಖೆ ಆರಂಭಿಸಿದಾಗ ಮೃತ ದಂಪತಿಯ ಸಂಬಂಧಿಕನಿಂದಲೇ ಕೊಲೆ ನಡೆದಿರೋದು ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧ ಆರೋಪಿ ಬಿಎಎಂಎಸ್ ವೈದ್ಯನಾಗಿರುವ ಡಾಕ್ಟರ್ ಮಲ್ಲೇಶ್ ಎಂಬಾತನನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿ ಮೃತ ಚಂದ್ರಪ್ಪ ಅವರ ತಮ್ಮ ಪಾಲಾಕ್ಷಪ್ಪರ ಮಗ. ವೃತ್ತಿಯಲ್ಲಿ ಬಿಎಎಂಎಸ್ ವೈದ್ಯನಾಗಿರುವ ಡಾಕ್ಟರ್ ಮಲ್ಲೇಶ್ ವಿಪರೀತ ಸಾಲದ ಸುಳಿಯಲ್ಲಿ ಸಿಲುಕಿದ್ದ. ಅದನ್ನ ತೀರಿಸಲು ಚಂದ್ರಪ್ಪ ಅವರ ಬಳಿ 15 ಲಕ್ಷ ರೂಪಾಯಿ ಸಾಲ ಕೇಳಿದ್ದ. ಆದರೆ ಅವರು ಅಷ್ಟು ಹಣ ನೀಡಲು ನಿರಾಕರಿಸಿದ್ರು. ಇದೇ ದ್ವೇಷ ಹಾಗೂ ಹಣದ ಹಪಾಹಪಿಯಿಂದ ಮುಗ್ಧ ದಂಪತಿಯನ್ನ ಕೊಲೆ ಮಾಡಲು ಸಂಚು ರೂಪಿಸಿದ್ದ. ನಂತರ ಇಂಜೆಕ್ಷನ್ ನೀಡಿ ಕೊಲೆ ಮಾಡಿ ಅವರ ಮೈ ಮೇಲಿದ್ದ ಬಂಗಾರವನ್ನ ದೋಚಿದ್ದಾನೆ. ಅದು ಸರ್, ನಮಗೆ ಈಗ ಸಸ್ಪೆಕ್ಟ್ ಏನಂತ ಹೇಳಿ ಅಂದ್ರೆ ಅನುಮಾನ ಅಂತ ಹೇಳಿದ್ರೆ ಯಾರು ಗೊತ್ತಿರೋದೇ ಮಾಡಿರ್ಬೋದು ಅಂತ. ಯಾಕಂದ್ರೆ ಚೆಫ್ಟ್ ರಾಬರಿ ಆಗಿತ್ತು ಅಂತಲೇ ಹೊಡೆದು ಮಾಡಿರ್ಬೋದು. ನಿನ್ನೆ ಅವ್ರು ನನ್ನ ಮನೆಗೆ ಹೋದಾಗ, ಎದುರುಗಡೆ ಮನೆಗೆ ಹೋದಾಗ, ಈಶ್ವರ್ ನಾಯಕ್ ಅಂತ ಅವ್ರು ನನ್ನ ಮನೆಗೆ ಹೋದಾಗ ಮನೆ ಚಿಲ್ಕ್ ಓಪನ್ ಆಗಿತ್ತು. ಯಾಕೆ ಓಪನ್ ಆಗಿತ್ತು ಅಂತ ಹೇಳಿದ್ರೆ ಅದು ಸೋಮವಾರ ಅವರಿಗೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಸಂದರ್ಭದಲ್ಲಿ ಕೊಲೆ ಅವರಿಗೆ ಆಗಿರ್ಬೋದು ಅಂತ ಇದೆ. ಅವರು ರಾತ್ರಿ ಮಲಗಬೇಕಾದ್ರೆ ಬೋಲ್ಟ್ ಹಾಕೊಂಡು ಮಾಡ್ತಿದ್ರು. ಬಾಗಿಲು ತೆಗೆದಾಗ ಮತ್ತೆ ಬೀರೆಲ್ಲ ತೆಗೆದಾಗ ನಮಗೆ ಎಲ್ಲವೂ ಕೂಡ ನಮಗೆ ಪರಿಚಯ ಇರೋರೇ ಮಾಡಿರ್ಬೋದು ಅಂತ ನಮಗೆ ಮಲ್ಲೂಟ ಕಂಡು ಬರ್ತಾ ಇದೆ ಎಲ್ಲ. ಯಾಕಂದ್ರೆ ಯಾವುದು ಇದಾಗಿಲ್ಲ. ಮತ್ತೆ ನಿನ್ನೆ ನಾನು ಮನೆಗೆ ಬಂದು ನೋಡಿದಾಗ ಅಮ್ಮನ ಎಡಗೈ ಮತ್ತೆ ಅಪ್ಪನ ಬಲಗೈಗೆ ಇಂಜೆಕ್ಟ್ ಮಾಡಿರುವಂತ ಒಂದು ಮಾರ್ಕ್ ಇದೆ ಸರ್. ಈಗಲೂ ಮಾರ್ಕ್ ಕಾಣಿಸ್ತಾ ಇದೆ. ಆ ಥರ ಇಂಜೆಕ್ಟ್ ಮಾಡಿ ಇದು ಮಾಡಿದ್ದಾರೆ. ಮತ್ತೆ ನೊರೆ ಕೂಡ ಬಾಯಲ್ಲಿ ಬಂದಿದೆ ಸರ್. ಅದು ಬರೆಲ್ಲ ಬಂದಿತ್ತು ಅಂತ ಹೇಳಿದ್ರು. ಬಾಗಿಲು ಓಪನ್ ಆಗಿತ್ತು. ಒಳಗಡೆ ಹೋಗಿ ನೋಡಿದಾಗ ಇಬ್ಬರು ಬೇರೆ ಬೇರೆ ರೂಮ್ಗಳಲ್ಲಿ ಶವವಾಗಿ ಕಂಡಿದ್ದು. ಮುಟ್ಟು ನೋಡಿದಾಗ ಬಾಡಿ ತುಂಬ ತಣ್ಣಗಿತ್ತು. ಹಾಗಾಗಿ ಇಮಿಡಿಯೇಟಾಗಿ ಸ್ವಲ್ಪ ಹೊತ್ತಿನಲ್ಲಿ ನಾವೇನು ಅಂದ್ಕೊಂಡ್ವಿ ಅಸಹಜ ಸಾವು ಅಂತ ಅಂದ್ಕೊಂಡು ಇಮಿಡಿಯೇಟಾಗಿ ಪೊಲೀಸ್ನವ್ರಿಗೆ ಕರೆ ಮಾಡಿ ವಿಷಯ ತಿಳಿಸಿದ ತಕ್ಷಣ ಪೊಲೀಸ್ನವ್ರು ಮನೆಗೆ ಬಂದರು. ಅದಾದ ನಂತರನೇ ನಮಗೆ ಗೊತ್ತಾಗಿದ್ದು ಅವ್ರ ಮೈನಲ್ಲಿ ಒಡವೆಗಳಿಲ್ಲ ಅಂತ. ಮೃತ ಚಂದ್ರಪ್ಪನವರಿಗೆ ಆರೋಗ್ಯ ಸಮಸ್ಯೆ ಇತ್ತು ಎಂಬುದು ಮಲ್ಲೇಶ್ನಿಗೆ ಗೊತ್ತಿತ್ತು. ಮನೆಗೆ ಬಂದವನು ಇಬ್ಬರ ಆರೋಗ್ಯ ವಿಚಾರಿಸಿದ್ದಾನೆ. ಹಳೆ ಮೆಡಿಕಲ್ ರಿಪೋರ್ಟ್ನ ಕೇಳಿ ಪಡೆದಿದ್ದಾನೆ. ಅವರಿಗೆ ಕೈಕಾಲು ಗಂಟಿನ ನೋವು ಕಡಿಮೆಯಾಗಲು ಇಂಜೆಕ್ಷನ್ ನೀಡೋದಾಗಿ ತಿಳಿಸಿ ಚಿಕಿತ್ಸೆ ನೀಡುವ ನೆಪದಲ್ಲಿ ಚಂದ್ರಪ್ಪ ಮತ್ತು ಅವರ ಪತ್ನಿಗೆ ತಲಾ 50 mg ಪ್ರೊಪೋಫೋಲ್ ಎಂಬ ಅರವಳಿಕೆ ಇಂಜೆಕ್ಷನ್ ನೀಡಿದ್ದಾನೆ. ಅತಿಯಾದ ಡೋಸ್ನಿಂದ ದಂಪತಿ ಸಾವನ್ನಪ್ಪುತ್ತಿದ್ದಂತೆಯೇ ಅವರ ಮೈ ಮೇಲಿದ್ದ ಸುಮಾರು 80 ಗ್ರಾಂ ಚಿನ್ನಾಭರಣವನ್ನ ದೋಚಿದ್ದಾನೆ. ಒಂದೇ ದಿನದಲ್ಲಿ ಕೊಲೆ ಮಾಡಿ ಚಿನ್ನವನ್ನ ಅಡವಿಟ್ಟು ಸಾಲ ತೀರಿಸಲು ಮುಂದಾಗಿದ್ದ. ಖಾತೆಯಲ್ಲಿ 50,000 ರೂಪಾಯಿ ಇಟ್ಟುಕೊಂಡಿದ್ದಾನೆ. ಇದು ಪ್ರೀ ಪ್ಲಾನ್ ಕೋಲ್ಡ್ ಬ್ಲಡೆಡ್ ಮರ್ಡರ್ ಆಗಿದೆ ಎಂದು ಎಸ್ಪಿ ನಿಖಿಲ್ ತಿಳಿಸಿದ್ದಾರೆ. ಈ ಮಲ್ಲೇಶ್ ಅನ್ನೋನು ಚಂದ್ರಪ್ಪ ಅಂತ ಯಾರು ತೀರ್ಕೊಂಡ್ರಲ್ಲ ಅವರ ತಮ್ಮನ ಮಗ. ಇವರು ಮೂಲತಃ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾನೆ. ಅವನು ಇಲ್ಲಿ ಶಿವಮೊಗ್ಗದಲ್ಲೇ 2 ಕಡೆ ಹಿಂದೆ ಕೆಲಸದಲ್ಲಿ ಇರ್ತಾನೆ. ಕೆಲಸದಿಂದ ಅವನ ತೆಗೆದಿರ್ತಾರೆ. ಅವನಿಗೆ ಮೈ ತುಂಬ ಸಾಲ ಇದೆ. ತುಂಬಾ ಕಡೆ ಅವನು ಸಾಲ ಮಾಡಿಕೊಂಡಿರೋದ್ರಿಂದ ಹಿಂದೆ ಹೋಗಿ ಅವರ ಯಾರು ದೊಡ್ಡಪ್ಪ ಇದ್ದಾರೆ ದೊಡ್ಡಪ್ಪಗೆ ಕೇಳಿರ್ತಾರೆ, ನಮಗೆ 15 ಲಕ್ಷ ರೂಪಾಯಿ ಕಾಸು ಕೊಡಿಸಿದ್ದೆ ಏನು ಕೇಳಿದಾಗ ಅವರು ದೊಡ್ಡಪ್ಪ ಎಲ್ಲ ಕಾಸಿಲ್ಲಪ್ಪ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವನ್ನ ಕಳಿಸ್ಕೊಟ್ಟಿರ್ತಾರೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಮನೆಯಲ್ಲಿ ಸ್ವಲ್ಪ ಗೋಲ್ಡ್ ಇದೆ ಅಂತ ಅವನಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಅದ್ರ ಬಗ್ಗೆ. ಅದನ್ನೇ ಅವನು ಮನಸ್ಸಲ್ಲಿ ಇಟ್ಕೊಂಡು 19ನೇ ತಾರೀಕು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಅವನು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವರ ಯಾರು ದೊಡ್ಡಪ್ಪ ಮತ್ತೆ ದೊಡ್ಡಮ್ಮನ ಮಾತಾಡಿಸಿ ನಿಮಗೆ ಏನ್ ನೋವಿದೆ ನಿಮ್ಗೆ ಸ್ವಲ್ಪ ಹಳೆ ರಿಪೋರ್ಟ್ಸ್ಗಳೆಲ್ಲ ಕೊಡಿ ಅಂತ ಕೇಳ್ತಾನೆ. ಕೇಳಿದಾಗ ಅವರು ಅವ್ರ ಹಳೆ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ತೆಗೆದು ಕೊಡ್ತಾರೆ. ನಾವು ಕ್ರೈಮ್ ಸೀನ್ ಹೋದಾಗ ಇದೇ ಸ್ವಲ್ಪ ಫಸ್ಟ್
ಡೌಟ್ ಬಂದಿದ್ದು ಇದರಿಂದಾನೆ. ಯಾಕೆ ಅವರ ಮೆಡಿಕಲ್ ರಿಪೋರ್ಟ್ಸ್ ಆಚೆ ಇತ್ತು? ಜನರಲಿ ನಾವು ಆ ಥರ ಏನು ಇರೋದಿಲ್ಲ, ಬಟ್ ಇಲ್ಲಿ ಅವರು ಮೆಡಿಕಲ್ ರಿಪೋರ್ಟ್ಸ್ನ ಆಚೆ ಟೇಬಲ್ ಮೇಲೆ ನಮಗೆ ಕಂಡಿತ್ತು. ಸೊ ಆಮೇಲೆ ನಮ್ಮ ಆರೋಗ್ಯನ ನಾವು ಹಿಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಯಿತು, ನೀವು ಕೇಳಿ ನಿಮಗೆ ಮಣ್ಣಿನವರೋದ್ರಿಂದ ನಿಮಗೆ ವೆರಿಕೋಸ್ ಒಂದು ತೊಂದರೆ ಆಗಿರ್ಬೋದು, ನಿಮಗೆ ನಾನು ಒಂದು ಇಂಜೆಕ್ಷನ್ ಅನ್ನು ಕೊಡ್ತೀವಿ, ನಿಮ್ಮ ಮಣ್ಣಿನವು ಸರಿ ಹೋಗುತ್ತೆ, ನೀವು ಅದಕ್ಕೆ ಡಾಕ್ಟರ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗುತ್ತೆ ಅಂತ ಒಂದು ಸ್ವಲ್ಪ ಈ ಮೆಡಿಕಲ್ ಜಾರ್ಗನ್ ಟರ್ಮ್ಸ್ ಅನ್ನ ಯೂಸ್ ಮಾಡಿ ಅವರ ದೊಡ್ಡಪ್ಪನಿಗೆ ನಾನು ಒಂದು ಇಬ್ಬರಿಗೂ, ದೊಡ್ಡಪ್ಪ ಮತ್ತೆ ದೊಡ್ಡಪ್ಪ ಇಬ್ಬರಿಗೂ ನಾನು ಇಂಜೆಕ್ಷನ್ ಕೊಡ್ತೀನಿ, ನಿಮಗೆ ಎಲ್ಲ ಸರಿ ಹೋಗುತ್ತೆ ಅಂತ ಒಂದು ಅವ್ರಿಗೆ ನಂಬಿಸಿ, ನಂತರ ಅವನೇ ರೆಡಿಯಾಗಿ ಬಂದಿರ್ತಾನೆ ಸಿರೆಂಜ್ ಸಮೇತ. ಒಂದು ಪ್ರೊಪೋಫಾಲ್ ಅಂತ ಏನು ಅನೆಸ್ಥೆಟಿಕ್ ಡ್ರಗ್ ಇದೆ, ವಿಚ್ ಹ್ಯಾಸ್ ಟು ಬಿ ಮಾನಿಟರ್ಡ್, ಪ್ರೊಪೋಫಾಲ್ ಅಂತ, ಅದರ ಡೀಟೇಲ್ಸ್ ನಿಮಗೆ ಸೆನೆಟ್ ಅಕ್ರಾಸ್ ಅದನ್ನ ಯಾರು ಅನೆಸ್ಥೆಟಿಸ್ಟ್ ಇದ್ದಾರೋ ಅವರಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ he himself will administer. ಒಟ್ಟಾರೆ ಇದೊಂದು ಪ್ರೀ ಪ್ಲಾನ್ ಕೋಲ್ಡ್ ಬ್ಲಡೆಡ್ ಮರ್ಡರ್ ಆಗಿದ್ದು, ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ವೈದ್ಯ ಮಹಾಶಯನೊಬ್ಬ ಇದೇ ರೀತಿ ತನ್ನ ಪತ್ನಿಯ ಜೀವ ತೆಗೆದ ಕೃತ್ಯ ಮಾಸುವ ಮುನ್ನವೇ ಶಿವಮೊಗ್ಗದಲ್ಲೂ ಇದೇ ರೀತಿ ಡಬಲ್ ಮರ್ಡರ್ ನಡೆದು ಹೋಗಿದೆ. ಈ ವೈದ್ಯರನ್ನ ನಂಬಿ ಬದುಕುವ ಜನರು ಮತ್ತಿನ್ಯಾರನ್ನ ನಂಬಬೇಕು ಎಂಬುದೇ ಇಲ್ಲಿ ಪ್ರಶ್ನಾರ್ಹವಾಗಿದೆ. ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.